ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಅದು ನೇರವಾದ ವಿಡಿಯೋ. ಲಿಂಗಸೂರು, ಇಡೀ ಲಿಂಗಸೂರು ತಾಲೂಕಿನಲ್ಲಿ ಒಂದು ಭ್ರಷ್ಟ ಕಚೇರಿ ಅಂತಂದ್ರೆ ಇದೇ ಕಚೇರಿ. ಭ್ರಷ್ಟಾಚಾರ ಏನ್ ಕೊಡ್ಬೇಕೇನಂತಂದ್ರೆ ನೋಡಪ್ಪ ನೀನ್ ತಿಳಿದು ಮಾಡ ಅಂತಂದಲ್ಲ ಅಷ್ಟೇ. ಇವರೇ ಒಪ್ಪಿಗೆ ಸ್ವತಃ ಲಂಚ ಕೊಟ್ರ ಏನ್ ಬೇಕಾದ್ರೂ ಮಾಡ್ತಾರೆ. ನಾ ಇಲ್ಲ, ಒಂದು ಕಷ್ಟ ಸಂಕಷ್ಟ ನಿರ್ಮಾಣ ಆದ್ರೆ ಇಂಥ ಅಧಿಕಾರಿಗಳಿಗೆ ಖುಷಿ ಕೊಡ್ಬೇಕಂತ ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡ್ಸಿರಕ್ಕಾಗ್ಲಿ ಅಥವಾ ವಿವಾಹ ನೋಂದಣಿ ಮಾಡ್ಸಿರಕ್ಕಾಗ್ಲಿ ಒಪ್ಪಿಗೆ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್, ಖುಷಿಲೇ ಕೊಟ್ರಲ್ಲ. ಲಿಂಗಸೂರು, ಇಡೀ ಲಿಂಗಸೂರು ತಾಲೂಕಿನಲ್ಲಿ ಒಂದು ಭ್ರಷ್ಟ ಕಚೇರಿ ಅಂತಂದ್ರೆ ಇದೇ ಕಚೇರಿ. ಈ ಕಚೇರಿಯಲ್ಲಿ ಅಧಿಕಾರಿಗಳು ಯಾವ ರೀತಿ ಲಂಚ ತಗಂತಾರ ಅಂತಂದ್ರ ನೇರವಾಗಿ ತೋರ್ಸ್ ನಿಮ್ಗ ಬರ್ರಿ. ಸರ್ಗೆ ಕುಸಿಲಿಂತ ಕೊಡ್ತಾರಂತ ದುಡ್ಡು ಒಪ್ಪಿಗೆಂದಾರ ಸರ್, ಕುಸಿಲಿಂತ ಇಸ್ಕೊಂಡಾರಂತ ರೈತರ ಹತ್ರ. ಮಳೆಗಾಲ ಮಳೆ ಇಲ್ಲ ಅಂತೇಳಿ ಎಲ್ಲಾ ಬೆಳೆ ಒಣಗ್ಯಾವ ಅಂತೇಳಿ ರೈತರ ಮುಗುಲ್ ನೋಡಕತ್ರ ಇವ್ರಿಗೆ ಕುಸಿಲಿಂತ ರೊಕ್ಕ ಕೊಡ್ಬೇಕಂತ ರೈತರು ಇಲ್ಲಿ ಬಂದ ಒಂದು ಬೆಳೆ ಪರಿಹಾರ ಬೀಳಲು ಒಂದು ಯಾವುದೇ ಒಂದು ಸರ್ಕಾರದಿಂದ ಒಂದು ಅನುದಾನ ಸಿಗೋಲ್ದಂತ ರೈತರು ಇವತ್ತೇ ಇಲ್ಲೆಲ್ಲ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಒಂದು ಕಷ್ಟ ಸಂಕಷ್ಟ ನಿರ್ಮಾಣ ಆದ್ರೆ ಇಂಥ ಅಧಿಕಾರಿಗಳಿಗೆ ಖುಷಿ ಕೊಡ್ಬೇಕಂತ ಖುಷಿಲಿ ಬಂದು ಒಂದು ಹೊಲ ಮನಿ ಪತ್ರ ಮಾಡ್ಸಿರಕ್ಕಾಗ್ಲಿ ಅಥವಾ ವಿವಾಹ ನೋಂದಣಿ ಮಾಡ್ಸಿರಕ್ಕಾಗ್ಲಿ ಒಪ್ಪಿಗೆ ಅಧಿಕಾರಿಗಳು ತಾವೇ ಸ್ವತಃ ಹೌದಿಲ್ಲ ಸರ್, ಖುಷಿಲೇ ಕೊಟ್ರಲ್ಲ. ಅದೇ ಖುಷಿ ಕೊಟ್ರಲ್ಲ ಸರ್, ನಿಮ್ಗ ಖುಷಿ ಕೊಟ್ರಲ್ಲ. ಪಾರ್ಟಿ ಕರಿಬೇಕು ಬರೀ. ನೀವ್ ಹೌದಾ ಅಲ್ಲ ಅಷ್ಟೇ ಹೇಳ್ರಿ, ನೀವ್ ಹೌದಾ ಅಲ್ಲ. ಇಲ್ಲೆಲ್ಲ ಆಫೀಸ್ ಮಾಡ, ಇಡೀ ಆಫೀಸ್ ಮಾಡ, ಅಷ್ಟು ಮಾಡಿ ಕಡೆ ತೋರ್ಸಿ, ತೋರ್ಸಲ್ಲ ತೋರ್ಸ್ ಹೋಸ್ರನ್ ತೋರ್ಸ. ಸರ್ಕಾರಿ ಇಲಾಖೆ ಅಧಿಕಾರಿಗಳಾಗಿ ಯಾಕೆ ಗೌರ್ಮೆಂಟ್ ಆಫೀಸರ್ ನೀವು? ಗೌರ್ಮೆಂಟ್ ಆಫೀಸರ್ ಕಾಂಟ್ರಾಕ್ಟರ್ ಬೇಸ್ ಮೇಲೆ, ಕಾಂಟ್ರಾಕ್ಟರ್ ಬೇಸ್ ಮೇಲೆ ಅಂತ ಗೌರ್ಮೆಂಟ್ ಆಫೀಸರ್ ಅಲ್ಲ ಇವ್ರು ಅವ್ರಿ ಹೊರಗಡೆ ಇದ್ದಾರ. ನಾನ್ ಏನ್ ಕೇಳಿದೆ ಅವ್ರು ಕೇಳ್ರಿ, ನಾ ಏನ್ ಕೇಳಿದೆ ಕೇಳ್ರಿ. ಅವ್ರಿಗೆ ಹೆಚ್ಚಾಗಿದ್ವು ರೊಕ್ಕ ನಾನ್ ಕೇಳಿಲ್ರಿ, ಅವ್ರಾಗ್ಲಿ ಕೊಟ್ಟದ. ನೀವೇನ್ ತಗೊಂಡ್ರಿ? ನಿಮ್ಗೆ ರೂಲ್ಸ್ ಐತೆ? ಒಬ್ಬ ರೈತರ ಹತ್ರ ನಿಮ್ಗೆ ಅಮೌಂಟ್ ತಗರಕ್ ರೂಲ್ಸ್ ಐತೆ? ಹೆಂಗ್ ತಗೊಂಡ್ರಿ? ಪೇಮೆಂಟ್ ಅಂತ ಐತಲ್ಲ, ಹೆಂಗ್ ತಗೊಂಡ್ರಿ? ಯಾವ ಕಾರಣಕ್ಕೆ ತಂದ್ರಿ? ಮೇಲಧಿಕಾರಿಗಳು ಯಾರದಾರಿ? ಈಗ ವಾಪಸ್ ರೊಕ್ಕ ಕೊಡ್ತೀರಾ ಏನಂತ್ರಿ ಅವನ್ನೆಲ್ಲ? ಅಲ್ಲ ಅಣ್ಣ, ನಾನು ಹೇಳದ್ ಕೇಳ್ತೀಯ, ವಾಪಸ್ ರೊಕ್ಕ ಕೊಡ್ತೀರಾ? ಎಷ್ಟು ಸಿಗಂದ್ರಿ ಇಷ್ಟ ದಿನ? 900, 1000, 1200 ರೂಪಾಯಿ ಒಬ್ಬ ರೈತರಿಗೆ ಸಿಗಂದಿಲ್ಲ ಸರ್. ಅದೇ ಅವ್ರಾಗ್ಲೇ ಕೊಟ್ಟಿದ್ದಕ್ಕೆ ಸ್ವಲ್ಪ ಬರ್ರಿ. ಸಿಸಿ ಕ್ಯಾಮ್ರಾ ತೋರಿಸ್ತಿಲ್ಲ ಆಫೀಸ್ನಾಗ. ಈ ಆಫೀಸ್ನಾಗ ಲಂಚ ಒಳ್ಳೆ ಕೊಡ್ತಾರ, ಸಿಸಿ ಕ್ಯಾಮ್ರಾ ಇಟ್ಟಿಲ್ಲ. ಒಂದು ಸಿಸಿ ಕ್ಯಾಮ್ರಾ ಇಲ್ಲ. ತೋರ್ಸ್, ಮೂಲಿ ತೋರ್ಸ್, ಮೂಲಿ ತೋರ್ಸ್. ಕ್ಯಾಮ್ರಾ ಇಲ್ಲ. ಮೇಲಧಿಕಾರಿ ಯಾರು? ಎಷ್ಟು ಸಲ ಫೋನ್ ಬಂದು ಹಣ ಈ ಇಲಾಖೆದಾಗ ದುಡ್ಡು ತಗಂತಾರ ಅಂತೇಳಿ ಅವ್ರನ್ನ ಕರೀರಿ, ಹೊರಕರೀರಿ. ದುಡ್ಡು ತಗಂತಾರ ಅಂತೇಳಿ ಬಂದ್ರೆ ನಾನೆಲ್ಲ ಬರಕ್ ಬರಲ್ಲ. ಒಂದ್ ಇಲಾಖೆಗೆ ಬರ್ಬೇಕಾರ ಸರ್ಕಾರಿ ಸಾಕ್ಷಿ ಬೇಕು. ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳೇ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ನಿಮಗೆ ಅದು ನೇರವಾದ ವಿಡಿಯೋ. ಸಾಕ್ಷಿ ಸಮೇತವಾಗಿ ಇವರಿಬ್ಬರು ಅಧಿಕಾರಿಗಳು ಇವತ್ತ. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ನಿಮ್ಮ ಹೆಸರು? ಮತ್ತೆ ಬಾಬಾ ಅಷ್ಟೇ. ಇವರು 900 ರೂಪಾಯಿ ಲಂಚ ತಗಂದಾರ, ಇವ್ರು 200 ರೂಪಾಯಿ ಲಂಚ ತಗಂದಾರ. ನೇರವಾಗಿ ಇಲ್ಲಿ ನಿಮ್ ಮುಂದೆ ನಿಂದ್ರಿಸಿದೀವಿ. ಇವರಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ನೀವು ಶಿಕ್ಷೆ ಕೊಡಿಸ್ತೀರಿ? ಇವರಿಗೆ ಈ ಲಂಚ ತಗಂದಂತ ಅಧಿಕಾರಿಗಳಿಗೆ ನೀವು ಶಿಕ್ಷೆ ಕೊಡ್ತಿರೋಡು, ಇನ್ನೊಬ್ಬ ಅಧಿಕಾರಿ ಕೂಡ ಎದುರ್ಬೇಕು. ಈ ಕಡೆ ಕಾಣತ್ ನೋಡು, ಇಲ್ಲೇ ಪಕ್ಕದಲ್ಲಿ ಎಸಿ ಆಫೀಸ್ ಐತಿ. ಎಸಿ ಆಫೀಸ್ ಅಂಡರ್ ನಲ್ಲೇ ನಡೀತಕ್ಕಂತ ಒಂದು ಹಗರಣ ಇದೆಲ್ಲ. ಭ್ರಷ್ಟಾಚಾರ ತುಂಬಿ ತುಳ್ಕೈತಿ ಈ ಇಲಾಖೆಯಲ್ಲಿ. ಒಂದು ರೂಮ್ನಾಗ ಸಿಸಿ ಕ್ಯಾಮ್ರಾ. ಇನ್ನೊಂದ್ಸರಿ ತೋರ್ಸ ಇಲಾಖೆ ಹೆಸರೆಲ್ಲ. ಈ ಮೇಲಾಧಿಕಾರಿಗಳು ಯಾರದಾರ? ಒಬ್ರು ಇಲ್ಲ ಇಲ್ಲಿ. ಈ ಆಫೀಸ್ನಾಗ ಒಂದು ಸಿಸಿ ಕ್ಯಾಮ್ರಾ ಇಲ್ಲ, ಏನಿಲ್ಲ. ನಿಮಗ ಕೇಳಿಕೊಳ್ಳೋದೇನಂದ್ರೆ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು. 24x7 ಆ ಸಿಸಿ ಕ್ಯಾಮ್ರಾಗಳು ಆನ್ ಇರ್ಬೇಕು. ಇದು ಸಾರ್ವಜನಿಕರ ಒಂದು ವಿನಂತಿ. ಇಲ್ಲಿ ಯಾರದಾರ? ಮೇಲಧಿಕಾರಿಗಳು ಯಾರದಾರ ಸರ? ನಾವೇನ್ ಕರ್ಕೊಂಡ್ ಬಂದಿಲ್ಲ, ನಾವ್ ಕರ್ಕೊಂಡ್ ಬಂದಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆಗೈತೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾವ್ ಯಾರನ್ನಾರ ಕರ್ಕೊಂಡ್ ಬಂದಿವಣ್ಣ ನಿಮ್ನ? ನಾವ್ ಯಾರ ಕರ್ಕೊಂಡ್ ಬಂದಿವ ನಿಮ್ನ? ಸಾರ್ವಜನಿಕರು ಬಂದಾರ. ನಾವ್ ಯಾಕ್ರಿ? ನಾವ್ ಬರದ 3-4 ಜನ ಬಂದಿವಿ ಅಷ್ಟೇ.
ಸಾರ್ವಜನಿಕ ನಿಮ್ ಕೆಲಸದಿಂದ ನಾನು ಕೊಡ್ರಿ ಕೆಲಸ ಅಲ್ಲ ನಿಮ್ ಕೆಲಸ ಮೊದಲು ಲಂಚ ತಗೊಂಡ್ರೆ ಕರ್ಸ್ರಿ ಅದನ್ನ ಮಾತಾಡ್ತೀನಿ. ನಡ್ರಿ ಒಂದ್ 4 ಮಂದಿ ನಡ್ರಿ. ಸರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ ನಮ್ ಕರ್ತವ್ಯ ಗಡ್ಡೆ ಪಡ್ಸಕತ್ತಾರ ಅಂತ ಮಾಡಲ್ರಿ ಮತ್ತೆ ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ರಿ ನಿಮ್ ಮಾತಿನ ಅರ್ಥ ಏನ್ರಿ ನೋಡ್ರಿ ಸಿಬ್ಬಂದಿನ ಕರ್ಸ ನೇರವಾಗಿ ಎಲ್ಲರ ಮುಂದೆ ಆಗ್ಬೇಕ್ರಿ ಅದು ಕರ್ಸ ನೀವು ಇಷ್ಟೆಲ್ಲ ಆಗೈತೆ ಇವತ್ತೇ ಆಗೈತೆ ಈಗ ಪ್ರೆಸೆಂಟ್ಲಿ ಒಂದು ತಾಸು ಹಿಂದ್ಗಡೆನೆ ಆಗೈತೆ ಆದ್ರೂ ಕೂಡ ನೀವು ಅದಕ್ಕ ಸ್ಪಂದಿಸವಲ್ರಿ ಅಂದ್ರ ನೀವು ಅಂದ್ರ ನೀವು ಅದ್ರಾಗ ಶಾಮಿಲ್ ಇದ್ರಿ ನೀವು ಶಾಮಿಲ್ ಇದ್ರಿ ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕಲ್ಲ ನೀವು ಸರ್ ಪನಿಷ್ಮೆಂಟ್ ಇಲ್ಲೇ ಕೊಡ್ಬೇಕು ಸರ್ ಸರ್ ಅಣ್ಣ ಒಂದ್ ನಿಮಿಷ ಒಪ್ಪನಕ್ಕೆ ಸರ್ ನಿಮ್ಗೆ ಏನಾರ ಕಮಿಷನ್ ಐತೆ ಕಮಿಷನ್ ಇಲ್ಲ ಯಾಕೆ ನೀವು ಕ್ರಮ ತಗೊಳ್ರಿ